ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ಚರ್ಚೆನ ತಂದಿದ್ದೀನಿ. ಅದು ಏನು ಅಂದರೆ, ನಾವು ಲಕ್ಷ್ಮೀ ದೇವಿಯನ್ನು ಅಟ್ರಾಕ್ಟ್ ಮಾಡೋದಕ್ಕೆ, ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸದಾಕಾಲ ಇರಬೇಕು ಅಂದರೆ ಕುಬೇರನ ಒಂದು ಕೃಪೆನೂ ನಮ್ಮ ಮೇಲೆ ಇರಬೇಕು. ಯಾಕೆ ಇಲ್ಲಿ ಕುಬೇರನ ಕೃಪೆನೂ ನಮ್ಮ ಮೇಲೆ ಇರಬೇಕು ಅಂದರೆ, ಇಲ್ಲಿ ದೇವತೆಗಳಿಗೆ ಅಂದರೆ ಈ ಲಕ್ಷ್ಮೀ ಎಲ್ಲರಿಗೂ ಅವಶ್ಯಕತೆ ಇದೆ, ಅದರಲ್ಲಿ ದೇವತೆಗಳಿಗೂ ಅವಶ್ಯಕತೆ ಇದೆ. ಹಾಗಂತ ಈ ಹಣವನ್ನು ಇಲ್ಲಿ ನೋಡ್ಕೊಳ್ಳೋದಕ್ಕೆ ಒಬ್ಬರು ಅಧಿಕಾರಿ ಅಂತೂ ಬೇಕಲ್ವ ಇದಕ್ಕೆ. ಸೊ ಲಕ್ಷ್ಮೀ ದೇವಿ ಏನು ಮಾಡ್ತಾರೆ, ಈ ದೇವತೆಗಳೆಲ್ಲ ಹಣವನ್ನು ಕೇಳ್ತಾ ಇರ್ತಾರೆ, ಪಡಿತಾ ಇರ್ತಾರೆ, ಆಕೆಯನ್ನು ಬೇಡ್ಕೊತಾ ಇರ್ತಾರೆ. ತುಂಬ ಅಂದರೆ ಎಲ್ಲ ಕಡೆ ರಾಜನೇ ಹೋಗಿ ಕೆಲಸ ಮಾಡೋದು ಸಾಧ್ಯ ಇಲ್ಲ ಅಲ್ವಾ. ಸೊ ಲಕ್ಷ್ಮೀ ದೇವಿನೇ ಆ ಹಣ ಕೊಡೋದಾಗಲಿ ತಗೊಳಕ್ಕಾಗಲಿ ಎಲ್ಲ ಕಡೆ ಅವರೇ ಇನ್ವಾಲ್ವ್ ಆಗೋದಕ್ಕೂ, ಸಿಂಪಲಾಗಿ ನಿಮ್ಗೆ ಅರ್ಥ ಆಗೋಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ. ಸೊ ಅವರೇ ಎಲ್ಲ ಕಡೆನೂ ಇನ್ವಾಲ್ವ್ ಆಗೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ದೇವತೆಗಳೆಲ್ಲ ಸೇರಿಕೊಂಡು ಎಸ್ಪೆಷಲಿ ತಾಯಿ ಲಕ್ಷ್ಮೀ ದೇವಿ ಏನು ಮಾಡಿರೋದು ಅಂದರೆ, ಈ ಕುಬೇರನ ಕೋಶಾಧಿಕಾರಿಯಾಗಿ ನೇಮಿಸ್ಕೊತಾರೆ. ಕುಬೇರನ ಕೋಶಾಧಿಕಾರಿಯಾಗಿ ನೇಮಿಸ್ಕೋಬೇಕು ಅಂದರೆ ಆತನು ಎಷ್ಟು ಕೃಪೆ ಪಡೆದಿರಬೇಕು, ತಾಯಿ ಲಕ್ಷ್ಮಿ ಹತ್ರದಿಂದ ಎಷ್ಟು ಅಂದರೆ ಎಷ್ಟು ಪ್ರಾಧಾನ್ಯತೆ ಪಡೆದಿರಬೇಕು, ವಿಶೇಷವಾಗಿ ಆಕೆಯನ್ನು ಬರಮಾಡ್ಕೊಬೇಕು ಅಂದರೆ ಎಷ್ಟು ಅರ್ಹತೆ ಪಡೆದಿರಬೇಕು. ಸೊ ಹಾಗಾಗಿ ಇದು ಈಗ ಹೇಳ್ತಾ ಇರೋದು ಒಂದು ವ್ರತ, 3 days ಮಾಡಬೇಕಾಗಿರೋ ಒಂದು ವ್ರತ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಕುಬೇರನಿಗೆ ಸಂಬಂಧಪಟ್ಟಿದ್ದು, ಜೊತೆಗೆ ಲಕ್ಷ್ಮಿಗೂ ಸಂಬಂಧಪಟ್ಟಿದ್ದು, ಸಾಕ್ಷಾತ್ ವಿಷ್ಣುಮೂರ್ತಿಗೂ ಸಂಬಂಧಪಟ್ಟಿರೋ ಒಂದು ವ್ರತ. ಸೊ ಇದನ್ನು ನಾವು ಕುಬೇರ ಲಕ್ಷ್ಮಿ ವ್ರತ ಅಂತಲೇ ಹೇಳ್ಕೋಬಹುದು. ಯಾಕಂದರೆ ನಮಗೆ ಇಲ್ಲಿ ಇಬ್ಬರು ಕೃಪೆನೂ ಬೇಕಾಗಿದೆ. ಎಸ್ಪೆಷಲಿ ಯಾವತ್ತು ಮಾಡಬೇಕು, ಏನೆಲ್ಲ ಬೇಕಾಗಿದೆ ಅನ್ನೋದು ಹೇಳ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆ ವಿಡಿಯೋ ಅಂದರೆ ಇದು ವ್ರತದ ಪ್ರಕಾರ ಹೇಳ್ತಿದ್ದೀನಿ ಅಂದರೆ, ಎಲ್ಲದಕ್ಕೂ ನಾವು ಪೂಜೆ ವೈಸ್ ಮಾಡ್ಕೋಬಹುದು, ತಂತ್ರ ಯಂತ್ರಗಳನ್ನ ಯೂಸ್ ಮಾಡಬಹುದು, ನಮ್ಮಲ್ಲಿ ಚೇಂಜಸ್ ಮಾಡ್ಕೋಬಹುದು, ವಸ್ತು ಬದಲಾವಣೆ ಮಾಡ್ಕೋಬಹುದು. ಅಂದರೆ ಸ್ಥಾನಮಾನ ಮಾಡ್ಕೊಳ್ಳೋದು, ಒಂದು ವಸ್ತುನ ಎಲ್ಲಿಡಬೇಕು ಅದನ್ನ ಅಲ್ಲಿಡೋದು, ಅಥವಾ ಇನ್ನೊಂದು ಪ್ಲೇಸಲ್ಲಿ ಇಡೋದು, ವಸ್ತುನ ಬದಲಾಯಿಸೋದ್ರಲ್ಲಿ ಹಣವನ್ನು ಪಡೆಯಬಹುದು, ಪೂಜೆ ವಿಧಾನದಿಂದಾನು ಪಡೆಯಬಹುದು, ಶುದ್ಧೀಕರಣದಿಂದಾನು ಪಡೆಯಬಹುದು, ಪಾಸಿಟಿವ್ ಇಂಟೆನ್ಷನಿಂದಾನು ಪಡೆಯಬಹುದು, ಮ್ಯಾನಿಫೆಸ್ಟೇಷನ್ ಮಾಡ್ಕೋಬಹುದು, ಅಫಿರ್ಮೇಷನ್ ಮಾಡ್ಕೋಬಹುದು, ದುಡಿಮೆ, ಎಸ್ಪೆಷಲಿ ದುಡಿಮೆ, ಇದ್ರ ಎಲ್ಲದಕ್ಕೂ ಆ್ಯಡ್ ಆಗೇ ಇರುತ್ತೆ ದುಡಿಮೆ ಅನ್ನೋದು. ಸೊ ದುಡಿಮೆ ಇಲ್ದಿರ ಇವ್ಯಾವುದರಿಂದಾನು ಹಣ ಬರೋದಿಲ್ಲ. ನಾವು ಮಾಡ್ತಾ ಇರೋ ಕೆಲಸ, ದಿನನಿತ್ಯದ ಕೆಲಸ ಏನಿದೆ, ನಮ್ಮ ಶ್ರಮೆ ಏನಿದೆ, ಅದು ಮಾಡ್ತಾನೆ ಇರಬೇಕು. ನಮ್ಮ ಕರ್ತವ್ಯ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಜೊತೆಗೆ ಇಂಥವೆಲ್ಲ ಹಾಕ್ಕೊಳ್ಳೋವಾಗ ನಮ್ಮಲ್ಲಿ ಏರುಪೇರು ಆಗ್ತಾ ಇರುತ್ತೆ. ಸಮ್ಟೈಮ್ಸ್ ನೆಗೆಟಿವ್ ಎನರ್ಜಿ ಗ್ಯಾದರ್ ಆಗೋಗಿರುತ್ತೆ. ಅಂಥ ಟೈಮಲ್ಲಿ ನಮ್ಮನ್ನ ಮತ್ತೆ ಪೀಸ್ಫುಲ್ ವಾತಾವರಣಕ್ಕೆ, ಹಣನ ಅಟ್ರಾಕ್ಟ್ ಮಾಡೋದಕ್ಕೆ ಈ ಥರ ಒಂದು ಪೂಜೆಗಳು ಸಹ ನಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವ್ರತವನ್ನು 3 days ಮಾಡಬೇಕಾಗ್ತದೆ. ಈ 3 days ಯಾವ ರೀತಿ ಮಾಡಬೇಕು ಏನು ಅನ್ನೋದು ಹೇಳ್ಕೊಡ್ತೀನಿ. ಅಂದರೆ ಮಂತ್ರಗಳು ನಿಮ್ಗೆಲ್ಲರಿಗೂ ಗೊತ್ತಿರೋದೇ ಇರುತ್ತೆ. ಇದಕ್ಕೆ ಬೇಕಾಗಿರೋದೆಲ್ಲ ಲಕ್ಷ್ಮೀ ಕವಚ ಓದ್ಕೋಬೇಕು, ಅಥವಾ ಮಹಾಲಕ್ಷ್ಮಿ ಕವಚವನ್ನು ಓದಿದ್ರೆ ಇನ್ನೂ ಒಳ್ಳೆಯದು. ಕುಬೇರನ ಒಂದು ಮಂತ್ರಗಳನ್ನು ಅಂದರೆ ಅಷ್ಟೋತ್ತರಗಳು ಆಗಿರ್ಬೋದು, ಬೀಜ ಮಂತ್ರಾಕ್ಷರ ಆಗಿರ್ಬೋದು, ಈ ಥರ ಒಂದು ಮಂತ್ರವನ್ನು ಚೂಸ್ ಮಾಡಿಕೊಂಡು ಹೇಳ್ಕೋಬಹುದು. ಎಸ್ಪೆಷಲಿ ಲಕ್ಷ್ಮೀದಂತೂ ಲಕ್ಷ್ಮೀ ಕವಚ ಮಂತ್ರವನ್ನು ಹೇಳ್ಕೊಬೇಕು. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತದೆ, ಅವೈಲೇಬಲ್ ಇರುತ್ತೆ. ಎಲ್ಲರಿಗೂ ಪೂಜೆ ಮಾಡ್ತಿರ್ತಾರೆ ಲಕ್ಷ್ಮಿಗೆ. ಸೊ ಹಾಗಾಗಿ ಲಕ್ಷ್ಮೀ ಕವಚ ಅಂದರೆ ಗೊತ್ತಿರುತ್ತೆ, ಅಥವಾ ಮಹಾಲಕ್ಷ್ಮಿ ಕವಚ ಬೇಕಿದ್ರೂ ಓದ್ಕೋಬಹುದು. ಇಲ್ಲ ನಮ್ಗೆ ಅವು ಯಾವ ಪಠನೆ ಮಾಡ್ಲಿಕ್ಕಾಗಿಲ್ಲ ಅಂದರೆ ಅಷ್ಟೋತ್ತರ ಬೇಕಿದ್ರೂ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಪೂಜಾ ವಿಧಾನ ಸಿಂಪಲ್ ಆಗಿ ಮಾಡ್ತೀರಾ, ಗ್ರ್ಯಾಂಡ್ ಆಗಿ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಭಕ್ತಿ, ಶ್ರದ್ಧೆ, ಏಕಾಗ್ರತೆ ತುಂಬ ಇಂಪಾರ್ಟೆಂಟ್. ಅಷ್ಟೇ ನಂಬಿಕೆ, ಸಂಕಲ್ಪ ಮಾಡ್ಕೊಬೇಕು. 3 days ಪೂಜೆ ಮಾಡಬೇಕು. ಇದು ಬುಧವಾರ ಸ್ಟಾರ್ಟ್ ಮಾಡಿದ್ರೆ ಶುಕ್ರವಾರಕ್ಕೆ ಎಂಡ್ ಆಗಬೇಕು. ಯಾಕೆ? ಬುಧವಾರ ಬುಧನ ಒಂದು ಅನುಗ್ರಹ ಇರಬೇಕು ನಮಗೆ, ಗುರುವಾರ ಗುರುನ ಒಂದು ಅನುಗ್ರಹನೂ ಇರಬೇಕು ನಮಗೆ. ಸೊ ಶುಕ್ರನ ಅನುಗ್ರಹನೂ ಇರಬೇಕು. ನಾವು ಲ್ಯಾವಿಶ್ನೆಸ್ ಇರಬೇಕು ಅಂದರೆ ಪರ್ಟಿಕ್ಯುಲರ್ಲಿ ನಮಗೆ ಶುಕ್ರನ ಅನುಗ್ರಹ ಇರಬೇಕು. ಸೊ ಹಾಗಾಗಿ ಬುಧವಾರ, ಗುರುವಾರ, ಶುಕ್ರವಾರ ಈ 3 ಗ್ರಹಗಳ ಒಂದು ಅನುಗ್ರಹ ನಮ್ಮ ಮೇಲೆ ಚೆನ್ನಾಗಿರ್ಲಿಕ್ಕೆ ಅವಕಾಶ ಆಗುತ್ತೆ. ಸೊ ಹಾಗಾಗಿ ಈ 3 days ಲಕ್ಷ್ಮಿಗೆ, ಕುಬೇರನಿಗೆ ಈ ರೀತಿ ಒಂದು ಕಲಶವನ್ನು ಇಟ್ಟುಬಿಟ್ಟು ಪೂಜೆ ಮಾಡಬೇಕು. ಸೊ ಹಾಗಾಗಿ ಇದನ್ನು ವ್ರತವಾಗಿ ಮಾಡಬೇಕು. ಯಾವ ರೀತಿ ಅಂದರೆ, ಕಲಶ ಡೆಕೋರೇಟ್ ಮಾಡ್ತೀರಾ, ಕ್ಯಾಶುವಲ್ ಆಗಿ ಕಲಶನ ಲಕ್ಷ್ಮೀ ಹಬ್ಬಗಳಿಗೆಲ್ಲ ಲಕ್ಷ್ಮಿನ ಕುಣಿಸ್ತೀರಲ್ಲ, ಆ ಥರ ಅಲಂಕರೀಕೃತವಾಗಿ ಮಾಡ್ಬೇಕಂತ ನಾನು ಹೇಳ್ತಿಲ್ಲ. ಒಂದು ಪೂರ್ಣದ ಕಲಶ ಇಡಬೇಕು. ಅದ್ರ ಮೇಲೆ
ಗ್ರೀನ್ ಕಲರ್ ಬ್ಲೌಸ್ ಪೀಸ್ನ ಅಲಂಕಾರವಾಗಿ ಹಾಕಬೇಕಾಗುತ್ತೆ ಆ ತೆಂಗಿನಕಾಯಿ ಮೇಲೆ. ಓಕೆ, ಇದನ್ನು ಯಾವ ರೀತಿ ಕಲಶ ಮಾಡಬೇಕು? ಗ್ರೀನ್ ಕಲರೇ ಇರಬೇಕು ಬ್ಲೌಸ್ ಪೀಸು. ಮತ್ತು ನನ್ನ ಹತ್ರ ರೆಡ್ ಇದೆ, ಮೆರೂನ್ ಇದೆ, ಯೆಲ್ಲೋ ಇದೆ, ಇದನ್ನೆಲ್ಲ ಹಾಕ್ಬೋದಾ ಅಂದರೆ ಇಲ್ಲ. ಈ ಒಂದು ವ್ರತಕ್ಕೆ ಪರ್ಟಿಕ್ಯುಲರ್ಲಿ ಗ್ರೀನ್ ಕಲರೇ ಹಾಕಬೇಕು. ಯಾಕಂದರೆ ಇಲ್ಲಿ ನಾವು ಬುಧನ ಅನುಗ್ರಹ ಪಡಿಬೇಕು. ಬುಧನಿಗೆ ಇಷ್ಟ ಆಗಿರೋ ಒಂದು ಕಲರ್ ಗ್ರೀನು. ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದ್ದೇನಾದ್ರೆ ದಾನ ಮಾಡಬೇಕಂದ್ರೆ ಗ್ರೀನ್ ಕಲರ್ ದಾನ ಮಾಡಬೇಕಾಗ್ತದೆ. ಸೊ ಈ ವ್ರತದಲ್ಲಿ 2-3 ಇಂಗ್ರೀಡಿಯೆಂಟ್ ನಿಮಗೆ ಗ್ರೀನೇ ಇರಬೇಕು. ಅದು ಏನು ಅಂತಲೂ ಹೇಳ್ತೀನಿ, ಕಳಶ ಇಡೋದು ಹೇಗೆ ಅಂತಲೂ ಹೇಳ್ತೀನಿ. ಇಲ್ಲಿ ಹೆಸರು ಕಾಳು ಇರುತ್ತಲ್ಲ, ಹೆಸರು ಕಾಳು ಗ್ರೀನ್ ಕಲರ್ ಹೆಸರು ಕಾಳನ್ನ ಒಂದು ಎಲೆ ಅಂದರೆ ಬಾಳೆ ಎಲೆ ಇರುತ್ತಲ್ಲ ಅದ್ರ ಮೇಲೆ ಹಾಕ್ಬೋದು. ಅಥವಾ ನೀವು ತಟ್ಟೆನಲ್ಲಿ ಇಡೋಂಗಿದ್ರು ತಟ್ಟೆ ತುಂಬ ಹೆಸರು ಕಾಳು 1 ಹಿಡಿಯಷ್ಟು, ಒಂದು 1/4 kg ಅಷ್ಟು ಇಟ್ಟುಬಿಟ್ಟು ಅದ್ರ ಮೇಲೆ ಒಂದು ಕಳಶದ ಚಂಬು, ತಾಮ್ರದ ಚಂಬು ಇರುತ್ತಲ್ಲ ಅದನ್ನು ಇಟ್ಬಿಟ್ಟು ಅದರಲ್ಲಿ ಅಕ್ಕಿಯನ್ನು ತುಂಬಿಸ್ಬೇಕು. ಅಕ್ಕಿಯನ್ನು ತುಂಬಿಸ್ಬಿಟ್ಟು ತೆಂಗಿನಕಾಯಿ ಅನ್ನೋದು ಇಟ್ಟುಬಿಟ್ಟು ಅದ್ರ ಮೇಲೆ ಗ್ರೀನ್ ಕಲರ್ ಬ್ಲೌಸ್ನ ಅಲಂಕಾರ ಮಾಡಬೇಕು. ನೀವಿಲ್ಲಿ ಕಳಶಕ್ಕೆ ಮಾವಿನೆಲೆ ಬಳಸಬಹುದು ಅಥವಾ ವೀಳ್ಯದೆಲೆನೂ ಬಳಸಬಹುದು, ತೊಂದರೆ ಇಲ್ಲ. ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೋ ಅದನ್ನು ಯೂಸ್ ಮಾಡಿ. ನೀರು ಹಾಕಬೇಡಿ, ಅಕ್ಕಿ ಹಾಕಿ ಆ ಕಳಶದಲ್ಲಿ. ಏನು ಮಾಡಬೇಕು ಅನ್ನೋದು ಹೇಳ್ತೀನಿ. ಸೊ ಈ ಮಂತ್ರಗಳಿಂದ ಲಕ್ಷ್ಮಿನ ಆವಾಹನೆ ಮಾಡ್ಕೊಳ್ಳಿ, ಕುಬೇರನ ವರ ಪಡಿಬೇಕು, ಪೂಜೆ ಶ್ರದ್ಧೆಯಿಂದ ಮಾಡಬೇಕು, ನೀವು ಶುಚಿಯಿಂದ ಇರಬೇಕು. ಮತ್ತು ನಾನು ಇಂಥ ಟೈಮಲ್ಲಿ ಮಾಡ್ಬೋದಾ, ಅಂಥ ಟೈಮಲ್ಲಿ ಮಾಡ್ಬೋದಾ ಅಂತ ಇಲ್ಲ. ಎಲ್ಲ ಪೂಜೆಗೂ ನಿಯಮಗಳು ಒಂದೇ. ಎಲ್ಲ ಪೂಜೆಗೂ ನಿಷ್ಠೆಯಾಗಿರಬೇಕು, ನೀವು ಶುಚಿಯಾಗಿರಬೇಕು, ಮನಃಶುದ್ಧಿಯಾಗಿರಬೇಕು, ಸಂಕಲ್ಪ ಸ್ಟ್ರಾಂಗ್ ಆಗಿರಬೇಕು, ಬಿಲೀವ್ ಮಾಡಬೇಕು. ನೀವು ಅಫಿರ್ಮೇಷನ್ ಮಾಡಿದ್ರು ಪರವಾಗಿಲ್ಲ, ಪೂಜೆ ಮಾಡಿದ್ರು ಪರವಾಗಿಲ್ಲ, ಬಿಲೀವ್ ಮಾಡಬೇಕು. ಇದು ಆಗುತ್ತೆ 100% ನಾನು ರಿಸಲ್ಟ್ ನೋಡ್ತಾ ಇದ್ದೀನಿ ಅಂತ ವಿಜುವಲೈಸೇಷನ್ ಮಾಡ್ಕೊಂಡು ಮಾಡ್ರಿ. ಪೂಜೆನೂ ಅಷ್ಟೇ, ತಾಯಿ ವರ ಕೊಡ್ತಾ ಇದ್ದಂಗೆ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಷ್ಟಾರ್ಥಗಳು ಈಡೇರ್ತಾ ಇದೆ ಅನ್ನೋದು ಕನಸು ಕಾಣ್ಕೊಳ್ರಿ. ವಿಜುವಲೈಸೇಷನ್ ನೋಡ್ತಾ ಇರಿ ಅದನ್ನು. ನಿಮ್ಮ ಒಂದು ಕನಸು ನನಸಾದ್ರೆ ಯಾವ ರೀತಿ ಖುಷಿಯಿಂದ ಇರ್ತಾರೆ ಅಷ್ಟು ಖುಷಿಯಿಂದ ವ್ಯಕ್ತಪಡಿಸ್ತಾ ಈ ಪೂಜೆನ ಮಾಡಬೇಕು 3 days. ಸೊ ಕಳಶಾರಾಧನೆ ಮಾಡಬೇಕು. ನೀವು ಕುಬೇರನ ರಂಗೋಲಿ ಬೇಕಿದ್ರು ಹಾಕ್ಬಿಟ್ಟು ಕಳಶವನ್ನು ಸ್ಥಾಪನೆ ಮಾಡಿ. ಇಲ್ಲಿ ಕುಬೇರನ ಇಡಬೇಕು ಅಂತಲ್ಲ, ಆ್ಯಕ್ಚುಲಿ ನಾವು ಮಾಡ್ತಾ ಇರೋದು ಲಕ್ಷ್ಮಿಗೆ ಪೂಜೆ. ಕೋಶಾಧಿಕಾರಿ ಕುಬೇರ ಆಗಿರೋದ್ರಿಂದ ಆತನಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ. ಸೊ ಲಕ್ಷ್ಮಿ ಅವ್ರನ್ನ ನಮ್ಮ ಹತ್ರಕ್ಕೆ ಕರೆಸಿ ಅನ್ನೋ ಥರ ಈ ಪೂಜೆ ಮಾಡಬೇಕು. ಸೊ ಹಾಗಾಗಿ ಕುಬೇರನ ಒಂದು ಅಷ್ಟೋತ್ತರಗಳು ಹೇಳ್ಕೊಬೋದು. ಕುಬೇರನಿಗೆ ಮಾಡೋ ಪೂಜೆನೂ ಆ್ಯಕ್ಚುಲಿ ನಾವು ಲಕ್ಷ್ಮಿಗೆ ಮಾಡೋದು. ಆತನು ಕೋಶಾಧಿಕಾರಿ ಆಗಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಕುಬೇರನ ಅಷ್ಟೋತ್ತರಗಳು ಬೇಕಿದ್ರು ಹೇಳ್ಕೊಬೋದು. ಇಲ್ಲ ಲಕ್ಷ್ಮಿ ಅಷ್ಟೋತ್ತರ, ಮಹಾಲಕ್ಷ್ಮಿ ಕವಚ, ಲಕ್ಷ್ಮಿ ಕವಚ ಹೇಳ್ಕೊಂಡು ವಿಷ್ಣು ಅಷ್ಟೋತ್ತರಗಳು ಹೇಳ್ಕೊಬೇಕಾಗ್ತದೆ. ಯಾಕಂದರೆ ವಿಷ್ಣು ದೇವರಿಗೆ ಇಷ್ಟ ಆಗುತ್ತೆ ನೀವು ಗ್ರೀನ್ ಕಲರಲ್ಲಿ ಪೂಜೆ ಮಾಡೋದ್ರಿಂದ. ನೀವು ಎಸ್ಪೆಷಲಿ ನೋಡ್ತಾ ಇರ್ಬೋದು, ಈಗ ಮಹಾವಿಷ್ಣುವಿಗೆ ನಾವು ತುಳಸಿ ದಳಗಳನ್ನ ಕೊಡ್ತೀವಿ, ಅಂದರೆ ನೈವೇದ್ಯವಾಗಿ ಕೊಡ್ತೀವಿ ಅಥವಾ ಹಾರ ಹಾಕ್ತೀವಿ. ಅದು ಯಾವ ಕಲರ್ ಇರುತ್ತೆ? ಗ್ರೀನ್ ಕಲರ್. ಸಹಜವಾಗಿ ಅದಕ್ಕೆ ಗ್ರೀನ್ ಕಲರ್ನ ಕೊಟ್ಟರೆ ನಮ್ಮ ವರ ಅನ್ನೋದು ನಾವೇನು ಬೇಡಿರ್ತೀವೋ ಅದು ಬೇಗ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಗ್ರೀನ್ ಕಲರ್ ಮೂವರಿಗೂ ಲಿಂಕ್ ಇರೋದ್ರಿಂದ ಗ್ರೀನ್ ಕಲರ್ ಅಂದರೆ ಅದಕ್ಕೆ ಸಂಬಂಧಪಟ್ಟಿದ್ದು ಬುಧ ಗ್ರಹಕ್ಕೆ ನಾವು ಇಲ್ಲಿ ಅನುಕೂಲ ಪಡಿಬೇಕು ಅಂದರೆ ಈ ಹೆಸರು ಕಾಳು ಅನ್ನೋದು ಪ್ಲೇಟಲ್ಲಿ ಹಾಕಿ ಅಂತ ಹೇಳಂಗಲ್ಲ, ಅಕ್ಕಿ ಕಾಳು ಚೊಂಬಲ್ಲಿ ಹಾಕಬೇಕು, ತೆಂಗಿನಕಾಯಿ ಇದನ್ನೆಲ್ಲ ಏನು ಮಾಡಬೇಕು. ಈಗ ಪೂಜೆ ಅನ್ನೋದು ನಿಮ್ಮ ಒಂದು ಇಷ್ಟಕ್ಕೆ ಬಿಟ್ಟಿದ್ದು. ಅದು ಅಷ್ಟೋತ್ತರಗಳು ತಗೊತೀರಾ, ಲಕ್ಷ್ಮೀ ಕವಚ ತಗೊತೀರಾ, ಕುಬೇರ ಅಷ್ಟೋತ್ತರಗಳು ತಗೊತೀರಾ, ಅಥವಾ ಯಾವುದು ಬಂದಿಲ್ಲ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಕೊಳ್ಳಿ. ಅಟ್ಲೀಸ್ಟ್ ಅಷ್ಟೋತ್ತರಗಳು ಪ್ಲೇ ಮಾಡಿ, ಶ್ರದ್ಧೆಯಿಂದ ಬೇಡ್ಕೊಳ್ಳಿ. ನಿಮ್ಗೆ ಏನು ಬೇಕು ಅನ್ನೋದು ಇಂಟೆನ್ಷನ್ ಹೇಳಿಕೊಂಡು ಕಳಶ ಸ್ಥಾಪನೆ ಮಾಡಿ. ಒಳ್ಳೆ ಟೈಮ್ ನೋಡಿಕೊಂಡು, ಪರ್ಟಿಕ್ಯುಲರ್ ಟೈಮ್ ಅಂದರೆ ಇದಕ್ಕೆ ಬೆಳಗ್ಗೆ ಮಾಡಬಹುದು ಅಥವಾ ಸಾಯಂಕಾಲ ಮಾಡಬಹುದು. ಲಕ್ಷ್ಮೀ ಪೂಜೆ 3 ದಿನಾನು ಬೆಳಗ್ಗೆ ಸಂಜೆ 2 ಟೈಮು ಮಾಡಿರಿ. ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ರಾಹುಕಾಲ ಇಲ್ಲದೆ ಇರೋ ಟೈಮ್ಗಳು ನೋಡ್ಕೊಳ್ಳಿ, ಒಳ್ಳೆ ಟೈಮ್. ಯಾಕಂದರೆ ಪರ್ಟಿಕ್ಯುಲರ್ ಟೈಮ್ ಅಂತೂ ನಾವು ಫಿಕ್ಸ್ ಮಾಡಿದ್ರೆ ಕೆಲವರು ಲೇಟಾಗಿ ಮಾಡ್ಕೊತಾರೆ, ಕೆಲವರು ಬೇಗ ಮಾಡೋದಿರ್ತದೆ. ಸೊ ಹಾಗಾಗಿ ಒಳ್ಳೆ ಟೈಮ್ ನೋಡ್ಕೊಳ್ಳಿ ಅಷ್ಟೇ. ರಾಹುಕಾಲ ಅನ್ನೋದು ಇರಬಾರದು, ಒಳ್ಳೆ ಟೈಮ್ ಇರಬೇಕು. ಬೆಳಗ್ಗೆನೂ ಮಾಡಬೇಕು, ಸಾಯಂಕಾಲನೂ ಮಾಡಬೇಕು, 2 ಹೊತ್ತು ಮಾಡಬೇಕು, 3 days ಮಾಡಬೇಕು. ಈಗ ಪೂಜೆ ಎಲ್ಲ 3 days ಅಚ್ಚುಕಟ್ಟಾಗಿ ಮಾಡಿದ್ದೀರಾ, ಆರತಿ ಮಾಡ್ತೀರಾ, ಪ್ರತಿದಿನ ಮಂಗಳಾರತಿ, ಅಷ್ಟೋತ್ತರಗಳ ಪೂಜೆ, ಆರತಿ ಎಲ್ಲ ಮಾಡಿ 3ನೇ ದಿವಸ ಇರ್ತದಲ್ಲ ಅಂದರೆ ಶುಕ್ರವಾರ, ಕನಿಷ್ಠ ನೀವು 3 ಹೆಣ್ಮಕ್ಳನ್ನ ಕರೆದು, ಮುತ್ತೈದರನ್ನ ಕರೆದು ಅವರಿಗೆ ತಾಂಬೂಲ ನೀಡ್ರಿ. 3ಕ್ಕಿಂತ ಹೆಚ್ಚಾದರೂ ಪರವಾಗಿಲ್ಲ, ಕನಿಷ್ಠ 3 ಜನಕ್ಕೆ ತಾಂಬೂಲ ನೀಡ್ರಿ. ಗ್ರೀನ್ ಕಲರ್ ಬಟ್ಟೆನೇ ತಂದು ಬ್ಲೌಸ್ ಪೀಸ್ ಕೊಡಬಹುದು. ಇಲ್ಲ ಅಂದರೆ ವೀಳ್ಯದೆಲೆ ಕೊಡ್ರಿ. ವೀಳ್ಯದೆಲೆ ಅಡಿಕೆ 2 ಬಾಳೆನ ಇಟ್ಬಿಟ್ಟು 3 ಜನಕ್ಕೆ ತಾಂಬೂಲ ಕೊಟ್ರಿ. ಅವ್ರ ಹತ್ರ ಆಶೀರ್ವಾದ ಪಡೀರಿ. ಯಾಕಂದರೆ ಬಂದಿರೋರು ಲಕ್ಷ್ಮೀ ಸ್ವರೂಪಗಳು. ಕೆಲವರಲ್ಲಿ ಇಂಟೆನ್ಷನ್ ಇರುತ್ತೆ, ಶುಕ್ರವಾರ ನಾವೇನು ಕೊಟ್ಟರು ಲಕ್ಷ್ಮೀ ದೇವಿ ನಮ್ಮ ಮನೆಯಿಂದ ಹೊರಗೊಟ್ಟೋಗುತ್ತೇನೋ ಅಂತ. ಬಟ್ ತಾಂಬೂಲ ಕೊಡಬೇಕು. ತಾಂಬೂಲ ಕೊಡೋದ್ರಿಂದ ಲಕ್ಷ್ಮೀ ಸ್ವರೂಪರು ಅವರು ನಮ್ಮ ಮನೆಗೆ ಬಂದಂಗೆ. ಸೊ ಹಾಗಾಗಿ ಅವನ್ನ ಖುಷಿ ಪಡಿಸಿ ತಾಂಬೂಲ ಕೊಟ್ಟು ಕಳಿಸ್ಬೇಕಾಗ್ತದೆ. 1 ರೂಪಾಯಿ ಕಾಯಿನ್ ಇಟ್ಬಿಟ್ಟು
ತಾಂಬೂಲ ಕೊಡೋದಂತೂ ಗೊತ್ತೇ ಇರ್ತದೆ ಎಲ್ರಿಗೂ. ಈ ರೀತಿ ಮಾಡಿ ಬ್ಲೌಸ್ ಪೀಸ್ ಕೊಡಂಗಿದ್ರೆ ಗ್ರೀನ್ ಕಲರು ಕೊಡಬಹುದು ನೀವು. ಇಲ್ಲಿ ಗ್ರೀನ್ ಕಲರ್ ಬ್ಲೌಸನ್ನು ಬಳಸಿರ್ತೀರಲ್ವ ಕಳಶಕ್ಕೆ, ಅದನ್ನು ನೀವೇ ಏನಾರೇ ದೇವರ ಕೆಲಸಗಳಿಗೆ ಬಳಸ್ಕೋಬಹುದು ಅಥವಾ ಆ ಮನೆ ಗೃಹಿಣಿ ಹೊಲಿಸ್ಕೋಬಹುದು. ಅದನ್ನು ಟ್ರೆಡಿಷ್ನಲ್ ಆಗಿ ಅಂದರೆ ಪೂಜೆ ಟೈಮಲ್ಲಿ ಧಾರಣೆ ಮಾಡಬೇಕಾಗ್ತದೆ, ಬೇರೆ ಟೈಮಲ್ಲಿ ಹಾಕ್ಕೋಬಾರ್ದು. ಯಾಕಂದರೆ ಇದು ನಾವು ಲಕ್ಷ್ಮಿಗೆ ಸಮರ್ಪಣೆ ಮಾಡಿರ್ತೀವಿ. ಹಾಗಾಗಿ ಈಗ ಈ ಹೆಸರು ಕಾಳು ಏನು ಮಾಡಬೇಕು ಅಂದರೆ ನೆನೆಸ್ಬಿಟ್ಟು ಯಾವುದಾರೇ ಒಂದು ಹಸುಗೆ ತಿನ್ನಿಸ್ಬಿಡ್ಬೇಕು. ಅಥವಾ ನೀವು ಹಸುವಿಗೆ ತಿನ್ನಿಸ್ಲಕ್ಕಾಗಿಲ್ಲ ಅಂದರೆ ಯಾವುದಾರೇ ಒಂದು ಪುರೋಹಿತರಿಗೆ ದಾನ ಮಾಡಬೇಕು. ಯಾವುದಾರೇ ಒಂದು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಪುರೋಹಿತರು ಇರ್ತಾರಲ್ಲ ಅವರಿಗೆ ಒಂದಷ್ಟು ದಕ್ಷಿಣೆ ತಾಂಬೂಲ ಇಟ್ಟುಬಿಟ್ಟು ಆ ಕಾಳನ್ನು ದಾನ ಮಾಡಬೇಕು. ಇಲ್ಲ ನೆನೆಸಿಬಿಟ್ಟು ಹಸುಗೆ ತಿನ್ನಿಸ್ಬೋದು. ಈ ಅಕ್ಕಿ ಕಾಳು ಏನು ಮಾಡ್ತೀರಾ ಅಂದರೆ ನೀವು ಪಾಯಸವನ್ನಾಗಿ ಮಾಡಿ ಅಥವಾ ಪೊಂಗಲಾಗಿ ಮಾಡಿ ಮನೆ ಮಂದಿ ಎಲ್ಲ ತಿನ್ನಬೇಕಾಗ್ತದೆ. ಆ ಕಾಯಿನೂ ಅಷ್ಟೇ ಒಂದು ಪೊಂಗಲ್ಗೆ ಬಳಸಿ ನೀವು ತಿನ್ನಬೇಕಾಗ್ತದೆ. ಅಲ್ಲಿ ಬಳಸಿರೋ ಒಂದು ದಕ್ಷಿಣ ತಾಂಬೂಲದಲ್ಲಿ ಇಟ್ಟಿರೋ ಕಾಯಿನ್ ಏನಿರುತ್ತೆ ಅದನ್ನು ಎತ್ಕೊಂಡೋಗಿ ನಿಮ್ಮ ಬೀರುವಾನಲ್ಲಿ ಇಟ್ಕೊ. ಈ ರೀತಿ ನೀವು ಮಾಡ್ತಾ ಇದ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದೇ ಟೈಮ್ ಪೂಜೆ ಮಾಡಿದ್ರು ಸಹ ರಿಸಲ್ಟ್ ಸಿಗುತ್ತೆ. ಅಂದರೆ 3 days ಮಾಡ್ತೀವಿ ನಾವಿಲ್ಲಿ. ಲಕ್ಷ್ಮೀ ಕವಚ ಅಷ್ಟೋತ್ತರಗಳು ಮತ್ತು ಕುಬೇರ ಅಷ್ಟೋತ್ತರಗಳು, ವಿಷ್ಣು ಅಷ್ಟೋತ್ತರಗಳನ್ನ ಹೇಳ್ಕೊಂಡು ಇಲ್ಲಿ ಪೂಜೆ ಮಾಡ್ತೀವಿ. 3 ಗ್ರಹಗಳಿಗೆ ಸಂಬಂಧಪಟ್ಟ ಅನುಗ್ರಹ ಚೆನ್ನಾಗಿರಲಿ ಅಂತ ಮಾಡೋ ಈ ಒಂದು ಪೂಜಾ ವಿಧಾನನ ವ್ರತದ ರೂಪದಲ್ಲಿ ಮಾಡಬೇಕು. ಯಾಕಂದರೆ ಇಲ್ಲಿ ಕಲಶ ಸ್ಥಾಪನೆ ಮಾಡ್ತೀವಿ, ಹಾಗಾಗಿ ನಿಷ್ಠೆ ನಿಯಮಗಳು ಬೇಕಾಗಿದೆ. ಈ ಒಂದು ಶ್ರದ್ಧೆಯಿಂದ ಸಿಂಪಲ್ ಆಗಿ ಬೇಕಿದ್ರೂ ಮಾಡಿ. ಹೆಚ್ಚು ಖರ್ಚು, ಡೆಕೋರೇಟಿವ್ ಜಾಸ್ತಿ ಫ್ರೂಟ್ಸು ಅವೆಲ್ಲ ಇಡಬೇಕಂತೇನಿಲ್ಲ. ಕಲಶ ಸಿಂಪಲ್ ಆಗಿ ಇಟ್ಬಿಟ್ಟು, ಮತ್ತು ಈ ಕಲಶ ಎಲ್ಲಿಡಬೇಕು ಅನ್ನೋದು ಹೇಳ್ತೀನಿ. ಉತ್ತರ ಕಡೆಗೆ ಇಡಬೇಕು. ಯಾಕಂದರೆ ಕುಬೇರ ಸ್ಥಾನ ನಮಗೆ ಉತ್ತರ ಕಡೆ ಇರುತ್ತೆ. ಸೊ ಹಾಗಾಗಿ ಇಲ್ಲ ನಮ್ಗೆ ಅಲ್ಲಿ ಇಡೋದಕ್ಕೆ ಅವಕಾಶ ಇಲ್ಲ ಅಂದ್ರೂ ನೀವು ಡೈರೆಕ್ಷನ್ ಅದು ಉತ್ತರ ಕಡೆಗೆ ನೋಡೋ ಥರ ಇಟ್ಕೊಳ್ಳಿ. ಓಕೆ, ನಿಮ್ಮ ದೇವ್ರ ಮನೆಯಲ್ಲಿಟ್ಟರೂ ಸಹ ಉತ್ತರ ಕಡೆಗೆ ಫೇಸ್ ಮಾಡಬೇಕು ಕಲಶ ಅನ್ನೋದು. ಸೊ ಹಾಗಾಗಿ ಈ ರೀತಿ ಮಾಡಿ ಈ ಪೂಜೆಯನ್ನು ಮುಗಿಸಿ 3 ದಿನ ಅಚ್ಚುಕಟ್ಟಾಗಿ ನೀವೇನು ಬಯಸಿರ್ತೀರೋ ನಿಮ್ಮ ಸಂಕಲ್ಪ ಏನಿರುತ್ತೋ ಅದು ಈಡೇರುತ್ತೆ. ಅವಾಗವಾಗ ಮಾಡ್ತಾ ಇರ್ಬೋದು ಈ ಪೂಜೆ, ಇಷ್ಟು ವಾರ ಅಷ್ಟು ವಾರ ಅಂತೇನಿಲ್ಲ. ನಿಮಗೆ ಯಾವಾಗ ಏನು ಸಂಕಲ್ಪ ಬರುತ್ತೆ ಅದನ್ನು ಬೇಡಿಕೊಂಡು ಈ ಒಂದು ವ್ರತ ಮಾಡಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸವಾಗಿ ಇರಲಿಕ್ಕೆ ಅವಕಾಶ ಇರುತ್ತೆ. ಇದನ್ನು ಪ್ರಯತ್ನ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಅಂತೂ ಸಿಗ್ತಾ ಇದೆ. ಸೊ ಈ ಒಂದು ವ್ರತದ ರೂಪದಿಂದನೂ ನೀವೆಲ್ಲರೂ ರಿಸಲ್ಟ್ ಪಡಿಬೇಕು ಅಂತ ಈ ಒಂದು ಚಿಕ್ಕ ಒಂದು ಪೂಜೆ ನಿಯಮವನ್ನು ನಿಮ್ಮ ಹತ್ರ ತಂದಿದ್ದೀನಿ. ಸೊ ಯಾರೆಲ್ಲ ಮಾಡಿದ್ರು ಸಹ ಮಾಡಿದ್ದೀವಿ ಅಂತ ಕಾಮೆಂಟ್ ಮಾಡಿ. ಇದಕ್ಕೆ ಮೊದಲೇ ನಿಮ್ಗೆ ಗೊತ್ತಿದ್ರು ನಾವು ಮಾಡಿದ್ದೀವಿ, ನಾವು ರಿಸಲ್ಟ್ ಪಡೆದಿದ್ದೀವಿ ಅಂದವರು ಸಹ ಕಾಮೆಂಟ್ ಮಾಡಿ. ಯಾಕಂದರೆ ಒಳ್ಳೇದಾಗಬೇಕು, ಇದು ಒಳ್ಳೆ ಇನ್ಫಾರ್ಮೇಷನ್ ಆಗಿದೆ. ಹಾಗಾಗಿ ಹೇಳ್ತಾ ಇರೋದು, ಅಚ್ಚುಕಟ್ಟಾಗಿ ಪೂಜೆ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ಪಡಿತೀರಾ ಅಂತ ಬಯಸ್ತಾ ಇದ್ದೀನಿ. 4 ಜನಕ್ಕೆ ನಮ್ಮ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.